MLC ನಜೀರ್ ಅಹ್ಮದ್ರವರು ಬ್ಯಾಂಕ್ರಪ್ಸಿ ಆಗಿದ್ದಾರೆ, ಅಂದರೆ ಇನ್ಸಾಲ್ವೆನ್ಸಿ ಆಗಿದ್ದಾರೆ ಅಂತ ಹೇಳಿ ನಾವು ಹಲವಾರು ಮಾಧ್ಯಮಗಳಲ್ಲಿ ಕೇಳ್ಪಟ್ಟಿದ್ದೀವಿ. ಸುಮಾರು 1450 ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ಗಳಿಗೆ ದುಡ್ಡು ಕಟ್ಟೋಕ್ಕಾಗದೆ ವಂಚಿಸಿದ್ದಾರೆ. ಹಾಗಾಗಿ ಆ ದುಡ್ಡು ಕಟ್ಟೋಕ್ಕಾಗದೆ ಬ್ಯಾಂಕ್ಗಳವರು ಕಂಪ್ನಿ ಇನ್ಸಾಲ್ವೆನ್ಸಿ ಬೋರ್ಡ್ಗೆ ತಗೊಂಡೋಗಿ NCLT ಮುಖಾಂತರ ಅವರನ್ನು ಇನ್ಸಾಲ್ವೆನ್ಸಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಈ ಘೋಷಣೆ ಮಾಡಿದ ತಕ್ಷಣ ಅವರು ಸಾಲನ ಮನ್ನಾ ಮಾಡಿದ ಹಾಗೆ ಇನ್ಸಾಲ್ವೆನ್ಸಿ ಅಂತ ಅಂದರೆ. ಯಾಕೆ ಅಂತಂದರೆ ಇದು ಇನ್ಸಾಲ್ವೆನ್ಸಿ ಬೋರ್ಡು ಮತ್ತು ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅವರು ತೀರ್ಮಾನ ತೊಗೊಂಡಿರ್ತಾರೆ. ಇದರ ಉದ್ದೇಶ ಏನು ಅಂತಂದರೆ, ಸಾಮಾನ್ಯವಾಗಿ ಒಬ್ಬ ರೈತ ಅಥವಾ ಒಂದು ಸಣ್ಣ ವ್ಯಾಪಾರಿ ಏನಾದ್ರೂ ಬ್ಯಾಂಕಲ್ಲಿ 1,000 ಅಥವಾ 2,000 ಅಥವಾ 50,000 ಲಕ್ಷ ಲೋನ್ ಪಡಿಬೇಕು ಅಂದರೆ ಬ್ಯಾಂಕುಗಳವರು ಅದರ 5ರಷ್ಟು ಅವರು ಏನು ಲೋನ್ ಕೊಡ್ತಾರೆ ಅದರ 2ರಷ್ಟು 3ರಷ್ಟು 5ರಷ್ಟು ಪ್ರಾಪರ್ಟಿನ ಅಡ ಇಡಿ ಅಂತ ಕೇಳ್ತಾರೆ. ನಮ್ಮ ನಜೀರ್ ಅಹ್ಮದ್ ಅವರು ಎಷ್ಟು ಸಾವಿರ ಕೋಟಿ ಆಸ್ತಿನ ಅಡ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಬ್ಯಾಂಕ್ಗಳಿಂದ ಸುಮಾರು 1,450 ಕೋಟಿ ಆಗೋ ತನಕ ಯಾವ ರೀತಿ ಸುಮ್ಮನೆ ಇದ್ದರು ಬ್ಯಾಂಕ್ಗಳವರು, ಮತ್ತು ಎಂತೆಂಥ ಆಸ್ತಿಗಳನ್ನು ಅಡ ಇಟ್ಕೊಂಡಿದ್ದಾರೆ. ಇವತ್ತು ನಾವೆಲ್ಲ ನೋಡ್ಬೋದು, ವಿಜಯ್ ಮಲ್ಯ ಇರ್ಬೋದು, ಅದೇ ಥರ ಸಾಕಷ್ಟು ಉದ್ಯಮಿಗಳು ದೇಶ ಬಿಟ್ಟು ಓಡೋಗಿದ್ದಾರೆ. ಆದರೆ ಅವರು ಇನ್ಸಾಲ್ವೆನ್ಸಿ ಆಗಿಲ್ಲ. ಯಾಕೆ ಅಂತಂದರೆ ಅವ್ರದ್ದು ಆಸ್ತಿಗಳನ್ನು ಅಡ ಇಟ್ಕೊಂಡಿದ್ದಾರೆ. ನಮ್ಮ ನಜೀರ್ ಸಾಹೇಬರು ಯಾವ ಆಸ್ತಿಗಳನ್ನು ಕೊಟ್ಟು ಇನ್ಸಾಲ್ವೆನ್ಸಿ ಆಗಿದ್ದಾರೆ ಅಂತ ಹೇಳಿ ನಾನು ಪ್ರಶ್ನಿಸ್ತಾ ಇದ್ದೀನಿ. ಅವ್ರ ಪರವಾಗಿ ಕೆಲವರು ಆಲ್ರೆಡಿ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಏನು, ನಮ್ಮ ನಜೀರ್ ಅಹ್ಮದ್ ಅವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಎಲ್ಲ ಸಂಬಳಗಳು ಕೊಟ್ಟು ಲಾಸ್ ಆಗೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಸಾಲ ಮಾಡಿ ಬ್ಯಾಂಕಲ್ಲಿ ದುಡ್ಡು ಪಡೆಯೋದು ಅಂದರೆ ಇದು ಸಾರ್ವಜನಿಕರ ದುಡ್ಡು. ಸಾರ್ವಜನಿಕರ ದುಡ್ಡನ್ನು ಇದೊಂಥರ ಕಳ್ತನ ಮಾಡಿದ ಹಾಗೆ, ಕಳ್ತನ ಮಾಡೋದಕ್ಕೆ ಸಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಇವರು ಅಷ್ಟೊಂದು ಸಾಲ ಮಾಡಿ ಬ್ಯಾಂಕ್ಗಳಿಗೆ ವಾಪಸ್ ಕಟ್ತಾ ಇಲ್ಲ? ಆಮೇಲೆ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಕಾಂಗ್ರೆಸ್ ಸರ್ಕಾರ BJP ಸರ್ಕಾರದನ್ನ ಗೂಬೆ ಕೂಡಿಸ್ತಾ ಇದೆ. ಲಲಿತ್ ಮೋದಿ ಇರ್ಬೋದು, ಮೆಹುಲ್ ಚೋಕ್ಸಿ ಇರ್ಬೋದು, ಮಲ್ಯ ಇರ್ಬೋದು, ಇವರೆಲ್ಲ ಓಡೋಗಿದ್ದಾರೆ, ನೀವು ಅವ್ರನ್ನ ಕರ್ಕೊಂಡು ಬನ್ನಿ, ಅವರನ್ನು ಸಾಲ ವಸೂಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು 1,400 ಕೋಟಿ ಸಣ್ಣ ಅಮೌಂಟ್ ಏನಲ್ಲ, ಸಾರ್ವಜನಿಕರದ್ದು ಸುಮಾರು 1,500 ಕೋಟಿ ಹಣನ ಇವರು ಗುಳುಂ ಮಾಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ. ಯಾವ ಕಾರಣಕ್ಕಾಗಿ ಕೂತ್ಕೊಂಡಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಆಸ್ತಿನ ಮುಟ್ಗೋಲು ಹಾಕ್ಕೊಳ್ಳೋದಾಗಲಿ ಅಥವಾ ಅವ್ರನ್ನ ಬಂಧಿಸುವಂಥದ್ದಾಗಲಿ ಯಾವುದು ಕೆಲಸನೂ ಮಾಡ್ತಾಯಿಲ್ಲ. ಇದೆಲ್ಲ ಬಿಡಲಿ, ಕನಿಷ್ಠ ಒಂದು ಹೇಳಿಕೆ ಕೊಡೋಕ್ಕೆ ಕೂಡ ಅವರು ತಯಾರಿಲ್ಲ ನಮ್ಮ ರಾಜ್ಯ ಸರ್ಕಾರ. ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸದಸ್ಯತ್ವ ತೆಗೆದುಹಾಕೋದ್ರಿಂದ ಯಾವುದೇ ಲಾಭ ಸರ್ಕಾರಕ್ಕಾಗಲಿ ಸಾಮಾನ್ಯರಿಗಾಗಲಿ ಆಗಲ್ಲ. ಅವರ ದುಡ್ಡನ್ನು ವಸೂಲಿ ಮಾಡಿ ಬ್ಯಾಂಕ್ಗಳಿಗೆ ಕಟ್ಟಿಸಿ ಅವರು ಬೇನಾಮಿ ಹೆಸರುಗಳಲ್ಲಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿರೋಂಥ ಸಾಧ್ಯತೆಗಳಿರುತ್ತೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ಪಡ್ಕೊಂಡು. ಸೊ ಹಾಗಾಗಿ ಅವರು ದುಡ್ಡು ಎಲ್ಲೂ ಕಳೆದಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವೆಂಕಟಾಚಲಪತಿ, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ,